ಇದು ಯಾದಗಿರಿಯ ಸುದ್ದಿ. ಅವಿಶ್ವಾಸ ಗುದ್ದಾಟದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಕಿಡ್ನಾಪ್ ಆಗಿದ್ದ. ಯಾದಗಿರಿಯ ಮುದ್ನಾಳ ಗ್ರಾಮ ಪಂಚಾಯತ್ ಸದಸ್ಯನ ಅಪಹರಣ ಆಗಿದೆ. ಊಟ ಮಾಡ್ತಾ ಇದ್ದಾಗಲೇ ನರ್ಸಪ್ಪನನ್ನ ಕಿಡ್ನಾಪ್ ಮಾಡಿದ್ದಾರೆ. 6 ದಿನಗಳ ಹಿಂದೆ ಗ್ರಾಮ ಪಂಚಾಯತ್ ಸದಸ್ಯ ನರ್ಸಪ್ಪ ನಾಪತ್ತೆ ಆಗಿದ್ರು. ನರ್ಸಪ್ಪನ ಹುಡುಕಿ ಕೊಡುವಂತೆ ಹೆಂಡತಿ ಮಕ್ಕಳು ಕಣ್ಣೀರಿಟ್ಟಿದ್ದಾರೆ. ನರ್ಸಪ್ಪ ವಾಪಸ್ ಬರದೆ ಹೋದ್ರೆ ವಿಷ ಕುಡಿತೀವಿ ಅಂತಲೂ ಕೂಡ ಬೆದರಿಕೆ ಹಾಕಿದ್ದಾರೆ ಕುಟುಂಬದವರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಅವಿಶ್ವಾಸ ಮಂಡನೆಗೆ ಸಭೆ ಆಗಿದೆ. ಡಿಸೆಂಬರ್ 4ರಂದು ಅವಿಶ್ವಾಸ ಮಂಡನೆಗೆ ಸಭೆ ನಿಗದಿಯಾಗಿದೆ. 18 ಸದಸ್ಯರಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ 12 ಸದಸ್ಯರ ಅಗತ್ಯತೆ ಇದೆ. ಅವಿಶ್ವಾಸ ಸಭೆಗೂ ಮುನ್ನ ಗ್ರಾಮ ಪಂಚಾಯತ್ ಸದಸ್ಯ ನರ್ಸಪ್ಪ ಕಿಡ್ನಾಪ್ ಆಗಿದ್ದಾರೆ. ಅನಿಲ್ ಎಂಬುವವನ ವಿರುದ್ಧ ನರ್ಸಪ್ಪ ಪತ್ನಿ ಮಾರೆಮ್ಮ ದೂರು ಕೊಟ್ಟಿದ್ದಾರೆ. ಯಾದಗಿರಿ ಗ್ರಾಮೀಣ ಠಾಣೆಗೆ ಕುಟುಂಬಸ್ಥರು ದೂರು ಕೊಟ್ಟಿದ್ದಾರೆ. ಗಂಡನನ್ನ ಹುಡುಕಿ ಕೊಡದೆ ಹೋದ್ರೆ ವಿಷ ಸೇವನೆ ಮಾಡ್ತೀವಿ ಅಂತಲೂ ಕೂಡ ಬೆದರಿಕೆ ಹಾಕಿದ್ದಾರೆ. ದಿನ ಮುಂಜಾನೆ ಹೋಗ್ಯಾರ್ರಿ. ಅವ್ರ ಹೆಸರು ಗೊತ್ತಿಲ್ಲ ನಮ್ಗೆ. ನಮ್ಮ ಗಂಡ ಮನೆಯಲ್ಲಿದ್ದಾರೆ. ಮನೆಯಲ್ಲಿ ಊಟ ಮಾಡಕತ್ತಿದ್ದಾರೆ. ಊಟ ಮಾಡಕತ್ತಿದ್ದ ಟೈಮಿಗೆ ಬಂದ ಕೇಸಿಂದ ಅದು ಬಂದಿಲ್ಲ ಬಾ ಅಂತಂದ. ಬರಲ್ಲ ಅಂತಂದಾತ. ಬರಲ್ಲ ಅಂತಂತಂದು ಇಲ್ಲ ಬಾ ಗಟ್ಟಿ ಅಂತಂದು ಜೋರು ಜಾಸ್ತಿ ಮಾಡಿ ಕೇಸಿ ಕರ್ಕೊಂಡೋಗ್ಯಾರ. ಕರ್ಕೊಂಡೋಗಿ ಅವ್ರು ಜೋರಿ ಮಾಡೋರು ಮಾಮ ಅಂತಂದಾತ. ಮಾಮ ಅಂದ್ರೆ ನಾ ಏನಂತಾರೆ, ಅಣ್ಣ ಊಟ ಮಾಡ್ರಿ ಅಂತ ನಾನು ಹೇಳಿದ್ದಾರೆ. ಊಟ ಮಾಡಂದ್ರೆ ಒಂದು ರೊಟ್ಟಿ ತೊಗೊಂಡು ಊಟ ಮಾಡಿದ್ದಾರೆ. ಊಟ ಮಾಡಿ ಟೈಮ್ನಾಗೆ ಬಾ ಅಂತಂತಂದ. ಬರಲ್ಲ ನನ್ನ ಗ್ರಾಮ ಪಂಚಾಯತಿ ಮುದ್ನಾಳ ಇಲ್ಲಿ ಒಟ್ಟು ಸದಸ್ಯ ಸಂಖ್ಯೆ 18 ಸದಸ್ಯರಿದ್ದಾರೆ. ಸೊ ಇವತ್ತು ದಿನಾಂಕ 4/12/2024 ಅವಿಶ್ವಾಸ ಮಂಡನೆ ಸಭೆ ನಿಗದಿ ಮಾಡಿದ್ವಿ ನಾವು. ಸೊ ಆ್ಯಸ್ ಪರ್ ದಟ್ ಏನಂದರೆ 11 ಗಂಟೆಗೆ ಸಭೆ ನಿಗದಿಯಾಗಿತ್ತು. ಸೊ ಕೋರಮ್ ಇಲ್ಲದೇ ಇರುವುದರಿಂದ ನಮ್ಮ ಕಾಯ್ದೆ ಅನುಸಾರ 1 ಗಂಟೆ ಕಾಲಾವಕಾಶ ಕೊಡಬೇಕಂತಿದೆ. ಸೊ ಅದಾದ ನಂತರ ಕೂಡ ನಾವು ಸಭೆಯಲ್ಲಿ ಇದ್ದಂಥ ಸದಸ್ಯರುಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಕೋರಮ್ ರೀಚ್ ಆಗದೇ ಇರೋದ್ರಿಂದ, ಅಂದರೆ 18 ಸದಸ್ಯರ ಪೈಕಿ 12 ಜನ ಆದರೂ ಇರಬೇಕಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.